ರಾಜ್ಯ ಕೇಸರಿ ಪಾಳಯದಲ್ಲಿ ಬದಲಾವಣೆಯ ಗುಸುಗುಸು ಕೇಳಿ ಬರ್ತಾ ಇದೆ. ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ತೆರೆಮರೆಯಲ್ಲಿ ನಾನಾ ರೀತಿಯ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಬದಲಾವಣೆ ಬಯಸಿದಂತೆ ಯಾವ್ಯಾವ ನಾಯಕರು ಬದಲಾವಣೆಯನ್ನ ಬಯಸಿದ್ರು ಅದಕ್ಕೆ ಬಿವೈ ಬಡ ಟಕ್ಕರನ್ನ ಕೊಡೋದಕ್ಕೆ ಮುಂದಾಗಿದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು, ಬೇರೆ ರಾಜ್ಯಾಧ್ಯಕ್ಷರು ಬೇಕು ಅಂತ ಸರ್ಕಸ್ ಅನ್ನ ಮಾಡ್ತಾ ಇದ್ರು ಕೆಲವೊಂದಿಷ್ಟು ನಾಯಕರು. ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ರು. ಯಾರು ಬದಲಾವಣೆ ಬಯಸಿದ್ರು ಆ ನಾಯಕರಿಗೆ ಬಿವೈ ವಿಜೇಂದ್ರ ಅವರ ಬಣ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. ಮಾಜಿ ಸಿಎಂ ಪುತ್ರನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಬಹುತೇಕ ಫಿಕ್ಸ್, ಯಾವುದೇ ರೀತಿ ಬದಲಾವಣೆ ಇಲ್ಲ. ರಾಜ್ಯ ಕೇಸರಿ ಪಾಳಯದಲ್ಲಿ ಈಗ ಬದಲಾವಣೆ ಆಗುತ್ತೆ, ಚುನಾವಣೆ ಮಾಡಲಾಗುತ್ತೆ. ಚುನಾವಣೆ ಮಾಡಿದ್ರು ಕೂಡ ಯಾರು ನಿಲ್ಲಬಹುದು, ಏನಾಗುತ್ತೆ, ಯಾರು ಗೆಲ್ತಾರೆ, ಬಿಜೆಪಿ ಪಕ್ಷದಲ್ಲಿ ಮನೆಯೊಂದು ಮೂರು ಬಾಗ್ಲಾಗಿದೆ, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ರಾಜ್ಯ ಕೇಸರಿ ಪಾಳಯದಲ್ಲಿ ಬದಲಾವಣೆಯ ಗುಸುಗುಸು ಕೇಳಿ ಬರ್ತಾ ಇದೆ. ಒಂದು ಕಡೆ ಮನೆಯೊಂದು ಮೂರು ಬಾಗಿಲದಂತ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನಾನಾ ರೀತಿಯ ಕಸರತ್ತನ್ನ ನಡೆಸಲಾಗ್ತಾ ಇತ್ತು. ಹಾಗಾಗಿ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಂತವರಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದು ಮಾಜಿ ಸಿಎಂ ಪುತ್ರನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ವಿಜೇಂದ್ರ ಅವರ ಮುಂದುವರಿಕೆ ಬಹುತೇಕವಾಗಿ ಖಚಿತವಾಗಿದೆ. ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರೇ ಮುಂದುವರಿತಾರೆ. ಕೆಲ ತಿಂಗಳಿನಿಂದ ಸದ್ದಿಲ್ಲದೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗಿದೆ. ಯಾರಿಗೂ ಗೊತ್ತಿಲ್ಲ ಯಾರು ಬೇಕು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಅಂತ. ಬಿಜೆಪಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಉಸ್ತುವಾರಿಗಳು. ಸಂಗ್ರಹಿಸುವ ಮುಖಾಂತರವಾಗಿ ಮುಂದುವರಿಕೆಯ ವಿಚಾರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಉಸ್ತುವಾರಿಗಳಾದಂತ ಅಗರ್ವಾಲ್ ಅವರು ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. ಜೂನ್ ತಿಂಗಳ ಅಂತ್ಯದಲ್ಲಿ ಅಧಿಕೃತವಾಗಿ ಘೋಷಣೆ ಆಗುವ ಸಾಧ್ಯತೆ ಇದೆ. ಇದೇ ತಿಂಗಳ ಕೊನೆಗೆ ಘೋಷಣೆ ಆಗುತ್ತೆ. ಪ್ರಮುಖವಾಗಿ ಒಂದು ಕಡೆ ಗಮನಿಸ್ತಾ ಇರಬಹುದು, ಈಗಾಗಲೇ ಹೈಕಮಾಂಡ್ ಸುಮ್ಮನೆ ಕೂತಿಲ್ಲ. ಯಾವಾಗ ಯತ್ನಾಳ್ ಅವರ ತಲೆದಂಡ ಆಯ್ತೋ, ಪಕ್ಷದಿಂದ ಉಚ್ಚಾಟನೆ ಆಯ್ತೋ, ಅದಾದ ನಂತರವಾಗಿ ಈ ರೆಬಲ್ ಬಣ ಸ್ವಲ್ಪ ಮಟ್ಟಿಗೆ ತಣ್ಣಗಾಯ್ತು. ಒಳಗೊಳಗೆ ತಮ್ಮ ಸಭೆಗಳನ್ನ ಮಾಡಿಕೊಂಡ್ರು ಕೂಡ ಈ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರದ ಕಿಚ್ಚು ಮಾತ್ರ ರೆಬಲ್ಸ್ ಅಲ್ಲಿ ಹೋಗಿರ್ಲಿಲ್ಲ. ರೆಬಲ್ಸ್ ಎಲ್ಲ ಕೂಡ ಒಂದುಗೂಡಿ ಇಲ್ಲ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ರು. ಹೈಕಮಾಂಡ್ ಎಲ್ಲಿ ಯಾವ ಬೇರನ್ನ ಚ್ಯೂಟ್ ಬೇಕಿತ್ತೋ ಅದನ್ನ ಚ್ಯೂಟ್ ಹಾಕಿದ್ರು, ಅದು ಯತ್ನಾಳ್ ಅನ್ನುವಂಥದ್ದನ್ನ. ಸೊ ಅದಾದ ನಂತರವಾಗಿ ಉಚ್ಚಾಟನೆ ಆದ ಮೇಲೆ ಇನ್ನೂ ಗುಸುಗುಸು ಪಿಸಿದ್ರೆ ಮತ್ತಷ್ಟು ಜನರಿಗೆ ಕೊಡೋದಕ್ಕೆ ಮುಂದಾಯ್ತು. ಅದ್ರಲ್ಲೂ ಕೂಡ ಮತ್ತಿಬ್ರು ನಾಯಕರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ವಿಚಾರವಾಗಿ ಎಸ್.ಟಿ. ಸೋಮಶೇಖರ್ ಅವರಾಗಿರಬಹುದು. ಸೊ ಇವ್ರುಗಳಿಗೆ ಮತ್ತೆ ಪಕ್ಷದಲ್ಲಿ, ಯಾಕಂದ್ರೆ ಬಿಜೆಪಿ ಪಕ್ಷ ಗರ್ಭಗುಡಿ ಸಂಸ್ಕೃತಿಯನ್ನ ಹೊಂದಿರುವಂತಹ ಪಕ್ಷ, ಶಿಸ್ತು ಪಕ್ಷ. ಹಾಗಾಗಿ ಇಲ್ಲಿರುವಂತವರು ಪಕ್ಷಕ್ಕೆ ಮೊದಲು ಗೌರವ ಕೊಡಬೇಕು, ತದನಂತರವಾಗಿ ಪಕ್ಷದಲ್ಲಿ ಇದ್ಕೊಂಡು ಮಾತನಾಡುವಂತವರಿಗೆ ಬ್ರೇಕ್ ಹಾಕೋದಿಕ್ಕೆ ಸಾಕಷ್ಟು ರೀತಿಯಲ್ಲೂ ಕೂಡ ಕ್ರಮ ತೆಗೆದುಕೊಳ್ಳುವಂತಹ ವಿಚಾರವಾಗಿ ಬಹಳ ಸ್ಟ್ರಿಕ್ಟ್ ಆಗಿ ಪಕ್ಷದ ನಾಯಕರುಗಳಿಗೆ ಚಾಟಿ ಬೀಸ್ತು. ಅದಾದ ನಂತರವಾಗಿ ಏನಾಯ್ತು, ರಾಜ್ಯಾಧ್ಯಕ್ಷರ ಸ್ಥಾನದ ಬದಲಾವಣೆ ವಿಚಾರವಾಗಿ ಯಾಕೆ ಬಿವೈ ವಿಜೇಂದ್ರ ಅವರ ಮೇಲೆ ಈ ರೀತಿಯಾದಂತಹ ಹೇಳಿಕೆಗಳು ಬರ್ತಿದೆ ಅನ್ನುವಂತಹ ವಿಚಾರವಾಗಿ ಒಂದು ಶಾಸಕರುಗಳ ಹತ್ರ ಅಭಿಪ್ರಾಯವನ್ನ ಸಂಗ್ರಹಿಸ್ತಿಲ್ಲ. ಬದಲಾವಣೆ ಮಾಡಬೇಕಾ, ವಿಜೇಂದ್ರ ಅವರಿದ್ರೆ ಓಕೆನಾ ಅಂತ. ಉಸ್ತುವಾರಿ ಅಗರ್ವಾಲ್ ಅವರು ಈ ಫೀಲ್ಡ್ ಗಿಳಿದು ಬಿಟ್ಟು ಕೆಲವೊಂದಿಷ್ಟು ಶಾಸಕರ ಹತ್ರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ. ಎಲ್ಲಾ ಶಾಸಕರ ಅಭಿಪ್ರಾಯ ಹೇಗಿತ್ತಪ್ಪ ಅಂದ್ರೆ ಇಲ್ಲ ವಿಜೇಂದ್ರ ಅವರು ಮುಂದುವರಿಲಿ ಅಂತ. ರೆಬಲ್ ಬಣದಲ್ಲಿ ಮಾತ್ರ ಅಭಿಪ್ರಾಯ ಬೇರೆ ರೀತಿಯಲ್ಲೇ ಇರುತ್ತೆ, ಅದು ನೆಗೆಟಿವ್ ಬರುತ್ತೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಿವೈ ವಿಜೇಂದ್ರ ಅವರೇ ಮುಂದೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನುವಂತ ಮತವನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬಿವೈ ವಿಜೇಂದ್ರ ಅವರೇ ಮುಂದುವರಿತಾರೆ. ಮಾಜಿ ಸಿಎಂ ಯಡಿಯೂರಪ್ಪನವರ ಪುತ್ರ ಯಡಿಯೂರಪ್ಪನವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಿಸೋದಕ್ಕೆ ಮಗನಿಗೆ ನಾನಾ ರೀತಿಯ ಕಸರತ್ತನ್ನು ನಡೆಸಿದ್ರು. ಬಿಜೆಪಿ ಕೂಡ ರಾಜ್ಯದಲ್ಲಿರುವಂತಹ ಯಡಿಯೂರಪ್ಪನವರಿಗೆ ಬಹಳ ರೀತಿಯಲ್ಲಿ ಗೌರವವನ್ನ ಕೊಡುತ್ತೆ. ಯಾಕಂದ್ರೆ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಉಸಿರಾಡ್ತಾ ಇದೆ ಅನ್ನೋದಕ್ಕೆ, ಅದಕ್ಕೆ ಇಷ್ಟೊಂದು ಬಲ ಇದೆ ಅನ್ನೋದಕ್ಕೆ ಕಾರಣಕರ್ತರೆ ಬಿವೈ ವಿಜೇಂದ್ರ ಅವರ ತಂದೆ ಯಡಿಯೂರಪ್ಪನವರು, ಅದರ ಜೊತೆಗೆ ಅನಂತಕುಮಾರ್ ಅವರು. ಇವರಿಬ್ಬರ ಅವಿರತ ಶ್ರಮದಿಂದ ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆಯನ್ನ ಹಿಡಿದಿತ್ತು, ಆಡಳಿತವನ್ನ ನಡೆಸಿದೆ, ಅಧಿಕಾರವನ್ನ ನಡೆಸಿದೆ.